ಹೆಚ್ಚು ಕಮ್ಮಿ ಆ 1,000ದಲ್ಲಿ 5 kg ಅಕ್ಕಿಯಲ್ಲಿ ಅವರು ಒಂದು ತಿಂಗಳು ಕಳೆದಿದ್ದಾರೆ. ಕೆಲವು ಮಕ್ಕಳಿದ್ದಾರೆ, ಗಂಡು ಮಕ್ಕಳು ಸಾಕೋದಿಲ್ಲ, ನೋಡೋದಿಲ್ಲ. ಆ ಪೆನ್ಷನ್ ಮತ್ತು 5 kg ಅಕ್ಕಿಯಲ್ಲಿ ಒಂದು ತಿಂಗಳು ಖಂಡಿತ ಅವ್ರು ಜೀವನ ಮಾಡೋಂಥ ಭಾಳ ಕುಟುಂಬಗಳಿದ್ದಾವೆ, ಯಜಮಾನರುಗಳಿದ್ದಾರೆ, ಅವ್ರಿಗೆ ಭಾಳ ತೊಂದರೆ ಆಗಿದೆ ಸರ್. ಆಮೇಲೆ ಅದ್ರಲ್ಲಿ ಸಮಸ್ಯೆ ಏನು ಅಂದರೆ, ಆನ್ಲೈನಲ್ಲಿ ಈಗ ಆ ಅಜ್ಜಿಗೆ 65 ವರ್ಷ ನಿಜವಾಗ್ಲಾಗಿದೆ ಸರ್. ಕಾರ್ಡಲ್ಲಿ 47 ವರ್ಷ ತೋರಿಸ್ತಾ ಇದೆ. ಮೊದಲು ಆಧಾರ್ ಕಾರ್ಡು ಹಂಗಾಗಿದೆಯಂತೆ. ಅದನ್ನು ಸರಿಪಡಿಸಿದ್ರೆ ಅವ್ರಿಗೆ ಪೆನ್ಷನ್ ಸಿಗುತ್ತೆ. ಇನ್ನು ಕೆಲವು ಆಧಾರ್ ಕಾರ್ಡಲ್ಲಿ ಸಣ್ಣ ಪುಟ್ಟ ತಪ್ಪಿದೆ, ಅದನ್ನು ಸರಿಪಡಿಸಿದ್ರೆ ಇನ್ನು ಕೆಲವ್ರಿಗೆ ಸಿಗುತ್ತೆ. ಆಮೇಲೆ 32,000 ಅಂತ ಹಣ ಪೆನ್ಷನ್ಗಲ್ವಾ, ಈ 32,000ದ ಮೇಲೆ ಯಾರಿಗೂ ಸಿಗಲ್ಲಂಗ ಈಗ ಆದೇಶ ಆಗಿದೆ ಸರ್. 32,000 ಅಂತೇಳಿ ಈಗಿದೆಯಾ, ಪ್ರಾರಂಭದಿಂದನೂ ಇದೆಯಾ ಸರ್? 32,000 ಪ್ರಾರಂಭದಿಂದನೂ ಇದೆ. ಮತ್ತು 40,000, 50,000, 80,000ಕ್ಕೆ VARA ರಿಪೋರ್ಟ್ ಹಾಕಿ ಅವ್ರು ತಾನೇ ಮಾಡಿಕೊಟ್ಟಿದ್ದು. ಈಗ ಅವ್ರು ಮಾಡಿರೋ ತಪ್ಪಿಗೆ ಸಂಪೂರ್ಣ 40,000 ದೊಡ್ಡ ವಿಚಾರ ಏನಲ್ಲ, ವರ್ಷಕ್ಕೆ 40,000 ಆದಾಯ ದೊಡ್ಡ ವಿಷಯ ಅಲ್ಲ. ಅದನ್ನು ಸರ್ಕಾರಕ್ಕೆ ಹೇಳೋಣ ಬೇಕಾದ್ರೆ, ಈಗ ಮುಖ್ಯಮಂತ್ರಿಗಳಿಗೆ, ಶಾಸಕರಿಗೆ ಮನವಿ ಮಾಡ್ಕೊಳ್ಳೋಣ ಅದನ್ನು ಜಾಸ್ತಿ ಮಾಡಿ ಅಂತ. ಆದರೆ ನಿಮ್ಮಲ್ಲಿ RIA ರಿಪೋರ್ಟ್ ಮಾಡಿದ್ರಲ್ಲ, ಹಂಗಾರೆ 13,000 ವಜಾಗಕ್ಕೆ ಅವರೇ ಮುಖ್ಯ ಕಾರಣ ಅಲ್ವಾ? ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅನ್ನೋದು ನಮ್ಮ ಒತ್ತಾಯ ಇದೆ ಸರ್. ಮತ್ತು ಇಲ್ಲಿ ನಗರಸಭೆಯಲ್ಲಿ ಆಶ್ರಯ ನಿವೇಶನ ಅಂತ ಕಟ್ಟಿದ್ದಾರೆ ಸರ್. ಬೊಮ್ಮನಕಟ್ಟಿಲಿ ಒಂದು 416 ಮನೆ ಕಟ್ಟಿದ್ದಾರೆ. 2-3 ಸಾವಿರ ಜನ 10,000 ರೂಪಾಯಿ ದುಡ್ಡು ಕಟ್ಟಿದ್ದಾರೆ. 2-3 ಸಾವಿರ ಅಂದರೆ 2 ಕೋಟಿ ರೂಪಾಯಿ. ಈಗಾಗಲೇ 3-4 ವರ್ಷಗಳಾಯಿತು. ಇದು 30 ವರ್ಷಗಳಿಂದನೂ ನಿವೇಶನ ಕೊಡ್ತಾ ಇಲ್ಲ. ಹಾಗಾಗಿ ಆ ಮನೆ ಕಟ್ಟಿದವ್ರು ಬಾಡಿಗೆ ಮನೆ ಕಟ್ಟೋಕ್ಕಾಗ್ದಲೇ ಅವರು ತೊಂದರೆ ತಗೊಳ್ತಾ ಇದ್ದಾರೆ. ಇನ್ನು ಕಲ್ಲಾಪುರ ಅಂತಿದೆ ಸರ್. ಕಲ್ಲಾಪುರದಲ್ಲಿ ಕಳೆದ 50 ವರ್ಷದಿಂದ ಸಾಗು ಮಾಡ್ತಿರೋರಿಗೆ ಮಂಜೂರಾಗಲ್ಲ. ಸರ್ವೆ ನಂಬರ್ 1 74 ಎಕರೆಯಲ್ಲಿ 22 ಎಕರೆ ಮಂಜೂರಾಗಿದೆ. ಉಳಿದಂಥ 52 ಎಕರೆಯಲ್ಲಿ ನಿಜವಾದ ಫಲಾನುಭವಿಗಳು ಎಲ್ಲ SC STಗಳು ಜಮೀನಿಲ್ದವ್ರಿಗೆ ಈಗ 57 ಏನೋ ವಜಾ ಆಗಿದೆ ಅಂತ ನನ್ನ ಮಾಹಿತಿ. 57 ವಜಾ ಮಾಡಲೇಬಾರ್ದು. ಯಾಕೆಂದರೆ ಅವರೇ ಮೂಲ 24 ಜನ ಜೈಲಿಗೆ ಹೋಗಿ 2 ಸರಿ ಜೈಲಿಗೆ ಹೋಗಿ ಅವ್ರ ಹೆಸರಿದೆ. ಕೋರ್ಟ್ ಕೂಡ ಅವ್ರು ಸಾಗು ಮಾಡ್ತಾರೆ ಅಂತ ಕೊಟ್ಟಿದ್ದಾರೆ. ಮತ್ತು ಹೈಕೋರ್ಟ್ ಕೂಡ ಆದೇಶ ಕೊಟ್ಟಿದೆ ಇವ್ರಿಗೆ ಜಮೀನು ಕೊಡಿ ಅಂತೇಳಿ. 57 ವಜಾ ಮಾಡಿಬಿಟ್ರೆ ಅವ್ರಿಗೆ ಜಮೀನು ಹೆಂಗೆ ಸಿಗುತ್ತೆ? ಈಗ ಕೋರ್ಟ್ ಆದೇಶ ಕೂಡ ನಮ್ಮ ಹತ್ರ ಇದೆ, ಇವ್ರಿಗೆ ಜಮೀನು ಕೊಡಿ ಅಂತೇಳಿ. ಇನ್ನು ನವಲೆ ಬಸಾಪುರ ಅಲ್ಲಿ ಮನೆಗಳಿಗೆ ಹೋರಾಟ ಮಾಡಿದ್ದೀವಿ ಸರ್. ಈಗಾಗಲೇ ಶಾಸಕರು ಅದನ್ನು ಅಪ್ರೂವಲ್ ಮಾಡಿದ್ದಾರೆ. ಇನ್ನು ಹಕ್ಕುಪತ್ರ ಒಂದು ಕೊಡಬೇಕು, ಅದು ಆಗಸ್ಟ್ 15ಕ್ಕೆ ಕೊಡಬೇಕು ಅನ್ನೋದು ಒಂದು ಒತ್ತಾಯ. ಇನ್ನು DB ಹಳ್ಳಿ ರೈತರಿಗೆ 1960ರಲ್ಲಿ ಜಮೀನು ಮಂಜೂರು ಮಾಡ್ತಾರೆ, 66 ಎಕರೆ ಸರ್ಕಾರನೇ ಕೊಡುತ್ತೆ. ಈಗ ಇದಕ್ಕಿದ್ದಂಗೆ ಅದು ಅರಣ್ಯ ಅಂತ ಎಲ್ಲ ರದ್ದು ಮಾಡಿದ್ದಾರೆ. ರದ್ದು ಮಾಡಾದ್ಮೇಲೆ ಪರ್ಯಾಯ ಜಮೀನು ಕೊಡು ಅಂತ ಕೂಡ ಆದೇಶ ಇದೆ. ಈಗ ಮೊನ್ನೆ ಹೈಕೋರ್ಟ್ ಕೂಡ ಆದೇಶ ಮಾಡಿದೆ ಸರ್. RC ಆದೇಶವನ್ನು ಹೈಕೋರ್ಟ್ ಆದೇಶ ಮಾಡಿದೆ ಮೊನ್ನೆ. ಇವರಿಗೆ 6 ತಿಂಗಳೊಳಗೆ ಜಮೀನು ಕೊಡಿ, ಇಲ್ಲ DC ಅವ್ರ ಮೇಲೆ ನ್ಯಾಯಾಲಯ ನಿಂದನೆ ಅಂತ ಅರ್ಜಿ ಬಂದಿದೆ, ನನ್ನ ಹತ್ರ ಇದೆ. ಅದನ್ನು ನಾನು DC ಅವ್ರ ಹತ್ರ ಮಾತಾಡ್ತೀನಿ, ಕೊಡ್ತೀನಿ ಸರ್. ಆಮೇಲೆ BO ಕಚೇರಿ ಇದೆ ಸರ್, ಇಲ್ಲಿ ಅಲ್ಲೊಂದು ಜಾಗ ಇದೆ ಸರ್. ಈ ಕೆಲವರು ಅದು ಖಾಸಗಿ ಉಪಯೋಗಿಸ್ಕೊಳ್ಳೋಕ್ಕೆ ರೆಡಿಯಾಗಿದ್ದರು. ಆ ಜಾಗನ ಮಕ್ಕಳಿಗೆ ಉದ್ಯಾನವನ ಮಾಡಿ ಅಂತ ಹೇಳಿದ್ವಿ. ಈಗಾಗಲೇ 5-6 ತಿಂಗಳಾಯ್ತೇನೋ ಅದನ್ನು, ಆ ಮಕ್ಳಿಗೆ ಜಾಗನೇ ಇಲ್ಲ. ನೋಡಿದ್ರಲ್ಲಣ್ಣ, ಅದೊಂದು ಉದ್ಯಾನವನ ಮಾಡಿದ್ರೆ ಮಕ್ಳಿಗೆ ಒಳ್ಳೇದಾಗುತ್ತೆ. ಇನ್ನು ಪಡಿತರ ಚೀಟಿ ಸರ್, ಇದು ಕೂಡ ನಮ್ಮ ಸಮಸ್ಯೆನೇ. ಹೊಸ ಪಡಿತರ ಚೀಟಿ ಇಲ್ದೇ ಈ ಮದುವೆ ಆಗಿರೋ ಹುಡುಗರು ಅವ್ರ ಮಕ್ಕಳಾಗ್ತವೆ, ಅವ್ರು ಯಾರೂ ಕೂಡ ಅರ್ಜಿಗಳನ್ನ ಅದ್ರಲ್ಲಿ ಸೇರ್ಸೋಕ್ಕಾಗ್ತಾ ಇಲ್ಲ. ಅದೊಂದು ಮನವಿ. ಅಸಂಘಟಿತ ಕಾರ್ಮಿಕರಿಗೆ ESI ಆಸ್ಪತ್ರೆ ಇದೆ ಸರ್ ಇಲ್ಲಿ ಭದ್ರಾವತಿಲಿ. ಅಲ್ಲಿ ಈಗಾಗಲೇ ರೆಫರ್ ಲೆಟರು ನಿಂತೋಗಿದೆ ಅಂತೇಳಿ. ಈಗ ಎಲ್ಲರೂ ದಾವಣಗೆರೆಗೆ ಹೋಗ್ರಿ ಅಂದರೆ ದಾವಣಗೆರೆಗೆ ಹೋಗೋಕ್ಕಾಗಲ್ಲ. ರೆಫರ್ ಲೆಟರ್ ಸಿಕ್ಕಿದ್ರೆ ನಂಜಪ್ಪ ಇರ್ಬೋದು, ಬೇರೆ ಬೇರೆ ಖಾಸಗಿ ಇದಕ್ಕೆ ಇಲ್ಲಿಂದ ತೊಗೊಂಡೋಗಿ ನಾವು ಹೋಗ್ಬೇಕಾಗುತ್ತೆ. ಇವರೇನು ಹೇಳ್ತಾ ಇದ್ದಾರೆ, ನೀವೆಲ್ಲ ESI ಆಸ್ಪತ್ರೆನೇ ದಾವಣಗೆರೆ ಇದೆ ಅಲ್ಲಿಗೆ ಹೋಗಿ ಅಂದರೆ, ಇಲ್ಲೊಂದು ಪ್ರಾಣದ ಬದುಕಿ ಸಾಯ್ತಾ ಇದ್ದಾನೆ, ಇಲ್ಲಿಂದ ಹೋಗ್ಬೇಕಾದ್ರೆ ಭಾಳ ಕಷ್ಟ ಆಗುತ್ತೆ. ನಿನ್ನೇನೋ ಶಾಸಕರು ಅದ್ರ ಬಗ್ಗೆ ಮಾತಾಡಿದ್ದಾರೆ, ಮತ್ತೆ ಇಲ್ಲೇ ಕೊಡಂಗೆ ಮಾಡಿದ್ರೆ ಅಂತ ಒಂದು ಮಾಹಿತಿ ಇದೆ. ಹಂಗಾದರೆ ನಾವು ಅವ್ರಿಗೆ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಇನ್ನು ಸರ್ಕಾರಿ ಶಾಲಾ ಕಾಲೇಜುಗಳು ಅದು ಗುಣಮಟ್ಟ ಆಗಬೇಕು. ಖಾಸಗಿ ಶಾಲೆಯಲ್ಲಿ ಸರ್ ತುಂಬ ವಿಪರೀತ ಡೊನೇಷನ್ ಇದೆ. ಅದು ಅಲ್ಲೊಂದು ಬೋರ್ಡ್ ಹಾಕ್ಬೇಕಾಗುತ್ತೆ. ಯಾವ ಖಾಸಗಿ ಶಾಲೆಯಲ್ಲೂ ಬೋರ್ಡ್ ಹಾಕಿಲ್ಲ. ಇವೆಲ್ಲವನ್ನು ತಾವು ದಯಮಾಡಿ ಅಧಿಕಾರಿಗಳನ್ನ ಕರೆಸ್ಕೊಂಡು ನನಗೆ ಸ್ವಲ್ಪ ದಿನದಲ್ಲಿ ಅವರು ನೋಟಿಸ್ ಜಾರಿ ಮಾಡಿ ನಮಗೂ ಕೂಡ ಒಂದು ಕಾಪಿ ಕೊಡಿ ಅಂತ ಹೇಳ್ತಾ, ನಿಮ್ಮಲ್ಲಿ ಮುಖ್ಯವಾಗಿ ಈಗ ವಿಧವಾ ಪೆನ್ಷನ್ ಬಗ್ಗೆ ತುಂಬ ಜನ ಅಳಲಿದೆ ಸರ್. ಅದು ಮೊದಲನೇದಾಗಿ ತಾವು ಹೇಳಬೇಕು ಅಂತೇಳಿ ನಾನು ವಿನಂತಿ ಮಾಡ್ತೇನೆ ಸರ್. ತಹಸೀಲ್ದಾರ್ಗೆ ಧನ್ಯವಾದಗಳು ಹೇಳ್ಬಿಟ್ರೆ ಅವ್ರು ಕೇಳ್ತಾರೆ. ಆಮೇಲೆ ಆಗೋ ಕೆಲಸ ಮಾಡಿಬಿಟ್ರೆ ಮುಗ್ದೇ ಹೋಯ್ತು. ಈಗ ಆನ್ಲೈನ್ಗೆ ಹೋಗ್ತಾರೆ ಸರ್ ಅಲ್ಲಿ ಪೆನ್ಷನ್ಗೆ, ಇದು ಬರೋದಿಲ್ಲ ಬೆಂಗಳೂರಿಂದ ಅಂತ ಹೇಳಿದ್ರೆ ಮತ್ತೆ ಎಲ್ಲಿಗೆ ಹೋಗ್ಬೇಕು ಅವರು? ಬೆಂಗಳೂರಿಗೆ ಹೋಗೋಕ್ಕಾಗತ್ತಾ?
ಹಾಗಾಗಿ ಆ ವಿಷಯದಲ್ಲಿ ಪೆನ್ಷನ್ ವಿಷಯ ಎಲ್ಲ ಕೆಲಸ ಬಿಟ್ಬಿಟ್ಟು ಈ ವಾರದೊಳಗೆ ಪೆನ್ಷನ್ ವಿಷಯನೇ ಮಾಡ್ಬೇಕಣ್ಣ. ಪೆನ್ಷನ್ ಅವ್ರ ಹಣ ಈ ಕೆಲವರು ಅಂತೂ ಊಟನೇ ಸಿಗ್ತಾ ಇಲ್ಲ ಅವ್ರಿಗೆ. ಅದ್ರ ಬಗ್ಗೆ ದಯಮಾಡಿ ಮಾತನಾಡಬೇಕು ಅಂತೇಳಿ ವಿನಂತಿ.